ಎಸ್ಎಸ್ಎಲ್ಸಿ ಫಲಿತಾಂಶಕ್ಕೆ ಕ್ಷಣಗಣನೆ ಶುರುವಾಗಿದೆ. ನಿನ್ನೆಯೇ ರಿಸಲ್ಟ್ ಅಂತ ಹೇಳಲಾಗ್ತಿತ್ತು, ಆದರೆ ಕಾರಣಾಂತರಗಳಿಂದ ಇವತ್ತು ರಿಸಲ್ಟ್ ಪ್ರಕಟವಾಗ್ತಾ ಇದೆ. ಟಿವಿ9 ನಲ್ಲಿ ಎಸ್ಎಸ್ಎಲ್ಸಿ ರಿಸಲ್ಟ್ ನ ಲೈವ್ ಅಪ್ಡೇಟ್ಸ್. ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ಬರೆದಿದ್ರು 8,69,968 ವಿದ್ಯಾರ್ಥಿಗಳು, 4,41,910 ವಿದ್ಯಾರ್ಥಿಗಳು ಹಾಗೆ 4,28,058 ವಿದ್ಯಾರ್ಥಿನಿಯರು ಪರೀಕ್ಷೆಯನ್ನು ಬರೆದಿದ್ರು. ಪರೀಕ್ಷಾ ಮಂಡಳಿ ಅಧಿಕೃತ ವೆಬ್ಸೈಟ್ ನಲ್ಲಿ ಫಲಿತಾಂಶ ಇಂದು ಪ್ರಕಟವಾಗ್ತಿದೆ. ಕೆಲವೇ ಕ್ಷಣಗಳಲ್ಲಿ ಫಲಿತಾಂಶ ಪ್ರಕಟವಾಗ್ತಾ ಇದೆ. ಎಸ್ಎಸ್ಎಲ್ಸಿ ಬೋರ್ಡ್ ಇಂದ ಈಗ ಫಲಿತಾಂಶ ಪ್ರಕಟ ಆಗ್ತಾ ಇರುವಂತಹ ನೇರ ದೃಶ್ಯಾವಳಿಗಳನ್ನ ನಾವು ಗಮನಿಸ್ತಾ ಇದ್ದೀವಿ. KSEEB.KAR.NIC.in ಮತ್ತು KARresults.nic.in ನಲ್ಲಿ ಫಲಿತಾಂಶ ಲಭ್ಯವಾಗ್ತಾ ಇದೆ. ಪರೀಕ್ಷಾ ಮಂಡಳಿ ಅಧಿಕೃತ ವೆಬ್ಸೈಟ್ ನಲ್ಲಿ ಫಲಿತಾಂಶ ಪ್ರಕಟವಾಗೋದಕ್ಕೆ ಕ್ಷಣಗಣನೆ ಈಗ ಪ್ರಾರಂಭ ಆಗಿದೆ. ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ 8 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬರೆದಿದ್ರು. 4,41,910 ವಿದ್ಯಾರ್ಥಿಗಳು, 4,28,058 ವಿದ್ಯಾರ್ಥಿನಿಯರು ಪರೀಕ್ಷೆಯನ್ನ ಬರೆದಿದ್ರು. ನಿನ್ನೆಯೇ ಪರೀಕ್ಷಾ ರಿಸಲ್ಟ್ ಬರುತ್ತೆ ಅಂತ ಕೂಡ ಹೇಳಲಾಗ್ತಿತ್ತು, ಆದರೆ ಕಾರಣಾಂತರಗಳಿಂದ ಇವತ್ತಿಗೆ ಮುಂದೂಡಿಕೆಯಾಗಿತ್ತು. ಇನ್ನು ಎಸ್ಎಸ್ಎಲ್ಸಿ ಫಲಿತಾಂಶಕ್ಕೆ ಇದೀಗ ಕ್ಷಣಗಣನೆ ಪ್ರಾರಂಭ ಆಗಿದೆ. ಎಸ್ಎಸ್ಎಲ್ಸಿ ಬೋರ್ಡ್ನಿಂದ ಈಗ ಫಲಿತಾಂಶ ಪ್ರಕಟವಾಗೋದಕ್ಕೆ ಕ್ಷಣಗಣನೆ ಪ್ರಾರಂಭ ಆಗಿದೆ. ಹಲವು ದಿನಗಳಿಂದ ವಿದ್ಯಾರ್ಥಿಗಳು ಕಾದು ಕುಳಿತಿದ್ರು ಎಸ್ಎಸ್ಎಲ್ಸಿ ಪರೀಕ್ಷೆಯ ರಿಸಲ್ಟ್ ಯಾವಾಗ ಪ್ರಕಟ ಆಗುತ್ತೆ ಅಂತ. ಅದಕ್ಕೀಗ ಕ್ಷಣಗಣನೆ ಪ್ರಾರಂಭ ಆಗಿದೆ. ಯಾಕಂದ್ರೆ ಎಸ್ಎಸ್ಎಲ್ಸಿ ಪರೀಕ್ಷೆ ಒಂದು ಜೀವನದಲ್ಲಿ ಉನ್ನತ ಘಟ್ಟ ಅಂತಾನೆ ಹೇಳ್ತಾರೆ. ಯಾಕಂದ್ರೆ ಮುಂದೆ ಯಾವ ಸಬ್ಜೆಕ್ಟ್ ಅನ್ನ ನಾವು ತಗೊಳ್ಬೇಕಾಗುತ್ತೆ, ಸೈನ್ಸ್ಗೆ ಹೋಗ್ಬೇಕಾ, ಕಾಮರ್ಸ್ಗೆ ಹೋಗ್ಬೇಕಾ, ಅಥವಾ ಮತ್ತೊಂದು ಸಬ್ಜೆಕ್ಟ್ ಅನ್ನ ಆಯ್ಕೆ ಮಾಡಿಕೊಳ್ಬೇಕಾ, ಇದೆಲ್ಲವೂ ಕೂಡ ಅಂದ್ರೆ ವಿದ್ಯಾರ್ಥಿಗಳ ಭವಿಷ್ಯದ ಮುಂದಿನ ದಿಕ್ಸೂಚಿ ಅಂತಾನೆ ಹೇಳ್ತಾರೆ ಎಸ್ಎಸ್ಎಲ್ಸಿ ಪರೀಕ್ಷೆಯ ರಿಸಲ್ಟ್. ಹಾಗಾಗಿ ಒಂದು ವರ್ಷದಿಂದ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಿ ಇವತ್ತಿನ ರಿಸಲ್ಟ್ಗೆ ಹಲವು ವಿದ್ಯಾರ್ಥಿಗಳು ಅಂದ್ರೆ 8 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕಾದು ಕುಳಿತಿದ್ರು. ಅದಕ್ಕಿದೀಗ ಕ್ಷಣಗಣನೆ ಪ್ರಾರಂಭ ಆಗಿದೆ. 8,69,968 ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕ್ಷಣಗಣನೆ ಪ್ರಾರಂಭ ಆಗಿದೆ. ಈ ಪರೀಕ್ಷೆಗೆ ಸಂಬಂಧಿಸಿದ ಕೆಲವೊಂದು ಅಂಕಿ ಅಂಶಗಳನ್ನ ಇವತ್ತು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀವಿ. ಮಾರ್ಚ್ 25ನೇ ತಾರೀಕು 2024ರಿಂದ 6ನೇ ತಾರೀಕು ಏಪ್ರಿಲ್ 2024ರವರೆಗೆ 2,750 ಪರೀಕ್ಷಾ ಕೇಂದ್ರಗಳಲ್ಲಿ SSLC ಪರೀಕ್ಷೆ 1 ನಡೆದಿದೆ. ಈ ಪರೀಕ್ಷೆಯಲ್ಲಿ ಒಟ್ಟು 8,59,967 ವಿದ್ಯಾರ್ಥಿಗಳು ಹಾಜರಾಗಿದ್ದಾರೆ. ಈ ಪರೀಕ್ಷೆಯ ಮೌಲ್ಯಮಾಪನವನ್ನು ನಾವು 15ನೇ ತಾರೀಕು ಏಪ್ರಿಲ್ನಿಂದ 24ನೇ ತಾರೀಕು ಏಪ್ರಿಲ್ವರೆಗೂ 61,160 ಮೌಲ್ಯಮಾಪಕರನ್ನು ಉಪಯೋಗಿಸಿಕೊಂಡು 237 ಮೌಲ್ಯಮಾಪನ ಕೇಂದ್ರಗಳಲ್ಲಿ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಈ ರಿಸಲ್ಟನ್ನು ನಾನು ಈಗಾಗಲೇ ಹೇಳಿದ ರೀತಿಯಲ್ಲಿ KARresults.nic.in ನಲ್ಲಿ ವೀಕ್ಷಿಸಬಹುದಾಗಿದೆ. ಈ ಎಕ್ಸಾಮಿನೇಷನ್ ರಿಸಲ್ಟ್ಸ್ ಏನಿದೆ ಅದನ್ನು ಸ್ಟೂಡೆಂಟಿನ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಕೂಡ ನಾವು ಇವತ್ತಿನ ದಿನ ಪುಷ್ ಮಾಡ್ತಾ ಇದ್ದೀವಿ ಈಗಲೇ. ಮತ್ತು ಶಾಲೆಗಳ ಕ್ರೋಢೀಕೃತ ಫಲಿತಾಂಶ ಪಟ್ಟಿ ಮತ್ತು ತಾತ್ಕಾಲಿಕ ಅಂಕಪಟ್ಟಿಯನ್ನು ಮಂಡಳಿಯ ಜಾಲತಾಣ KSEEB.Karnataka.gov.in ನಲ್ಲಿ ಶಾಲಾ ಲಾಗಿನ್ ಹೆಡ್ ಮಾಸ್ಟರ್ಸ್ ಲಾಗಿನ್ನಲ್ಲಿ ಮಧ್ಯಾಹ್ನ 1 ಗಂಟೆಯ ನಂತರ ವೀಕ್ಷಣೆ ಮಾಡಬಹುದಾಗಿದೆ. ಮಧ್ಯಾಹ್ನ 1 ಗಂಟೆ ನಂತರ ಶಾಲೆಗಳಲ್ಲಿ ಈ ಫಲಿತಾಂಶವನ್ನು ಪ್ರಕಟಣೆ ಮಾಡೋದಕ್ಕೆ ಕ್ರಮ ವಹಿಸಲಾಗುವುದು. ಇನ್ನು ಈ ವರ್ಷದ ಫಲಿತಾಂಶದ ವಿವರ 2023-24ನೇ ಸಾಲಿನ ಪರೀಕ್ಷೆ 1 SSLC ಪರೀಕ್ಷೆ 1ರಲ್ಲಿ ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆ 8,59,967. ಉತ್ತೀರ್ಣರಾದ ವಿದ್ಯಾರ್ಥಿಗಳ ಸಂಖ್ಯೆ 6,31,204. ಶೇಕಡವಾರು ಫಲಿತಾಂಶ 73.40.
ಇದೇ ಮೊದಲನೇ ಬಾರಿಗೆ CCTV ಕಣ್ಗಾವಲಿನಲ್ಲಿ ನಾವು ವೆಬ್ಕಾಸ್ಟಿಂಗ್ ಮಾಡೋದ್ರ ಮುಖಾಂತರ ಶಾಲಾ ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿ CCTV ಸರ್ವೇಲೆನ್ಸನ್ನು ಮಾಡಿದ್ವಿ ಮತ್ತು ಇದನ್ನು ಮೇಲ್ವಿಚಾರಣೆ ಮಾಡೋದಕ್ಕೆ ಕೂಡ ಜಿಲ್ಲಾ ಹಂತದಲ್ಲಿ ಒಂದು ನಿಯಂತ್ರಣ ಕೊಠಡಿಗಳನ್ನ ಕೂಡ ನಾವು ಸ್ಥಾಪನೆ ಮಾಡಿದ್ವಿ. ಈ ಒಂದು ಕ್ರಮವನ್ನು ಶಿಕ್ಷಕರು, ವಿದ್ಯಾರ್ಥಿಗಳು, ಪೋಷಕರು ಎಲ್ಲರೂ ಕೂಡ ಸ್ವಾಗತಿಸಿದ್ದಾರೆ. ಆದರೆ ಈ ಹಿನ್ನೆಲೆಯಲ್ಲಿ 30% ಫಲಿತಾಂಶ ಕಡಿಮೆಯಾಗಿತ್ತು. ಆದರೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಕಡಿಮೆ ಫಲಿತಾಂಶವನ್ನು ಉತ್ತಮಪಡಿಸೋದಕ್ಕೆ ಸರ್ಕಾರ ನಿರ್ಧರಿಸಿ ಈ ರೀತಿ ಒಂದು ಏನು ಕೃಪಾಂಕಗಳನ್ನು ಆಕರ್ಷಿಸೋದಕ್ಕೆ ಅರ್ಹ ಅಂಕಗಳನ್ನ ಪಡಿಬೇಕಾಗಿತ್ತು. ಮೊದಲು 35% ಇತ್ತು, ಅದನ್ನು 25%ಗೆ ಇಳಿಸಿ ಕೃಪಾಂಕದ ಪ್ರಮಾಣವನ್ನು 10%ಇಂದ 20%ಗೆ ಹೆಚ್ಚಿಸಲಾಗಿದೆ. ಈ ಕ್ರಮವನ್ನು ವಹಿಸಿದ ನಂತರ ಒಟ್ಟಾರೆ ಫಲಿತಾಂಶ 73.40 ಆಗಿದೆ ಮತ್ತು ಈ ಕ್ರಮ ಏನಿದೆ ಅದು ಪರೀಕ್ಷೆ 1, 2, 3 ಎಕ್ಸಾಮಿನೇಷನ್ನಲ್ಲಿಯೂ ಕೂಡ ಇದನ್ನು ನಾವು ಅನುಸರಿಸ್ತೀವಿ ಮತ್ತು ನಾವು ಈಗಾಗಲೇ ಪರೀಕ್ಷೆ 1, 2, 3 ಅನ್ನೋ ಒಂದು ಪದ್ಧತಿಯನ್ನು ಜಾರಿಗೆ ತಂದಿರೋದ್ರಿಂದ ಯಾವುದಾದ್ರೂ ಒಂದು ಪರೀಕ್ಷೆಯಲ್ಲಿ ಒಂದು ಸಬ್ಜೆಕ್ಟ್ನಲ್ಲಿ ವಿಷಯದಲ್ಲಿ ಸ್ಟೂಡೆಂಟು ಅನುತ್ತೀರ್ಣರಾಗಿದ್ದರೆ ಅದಕ್ಕೆ ನಾವು ನಾಟ್ ಕಂಪ್ಲೀಟೆಡ್ ಅಂತ ಪರಿಗಣಿಸಿ ಪರೀಕ್ಷೆ 1, 2, 3 ಆದ ನಂತರ 3 ಪರೀಕ್ಷೆಗಳಲ್ಲಿ ಯಾವ ಪರೀಕ್ಷೆಯಲ್ಲಿ ಗರಿಷ್ಠ ಅಂಕಗಳನ್ನ ವಿದ್ಯಾರ್ಥಿ ಪಡ್ಕೊಂಡಿರ್ತಾರೋ ಆ ಫಲಿತಾಂಶವನ್ನು ಅಂತಿಮ ಫಲಿತಾಂಶ ಅಂತ 3 ಪರೀಕ್ಷೆಗಳು ಆದ ನಂತರ ನಾವು ಪ್ರಕಟಣೆಯನ್ನು ಮಾಡ್ತೀವಿ. ಅದಲ್ಲದೆ ಕೂಡ ಈಗ ಯಾರು ಯಾವ ವಿದ್ಯಾರ್ಥಿಗಳು ಅವರ ಅಂಕಗಳನ್ನ ಉತ್ತಮಪಡಿಸ್ಕೊಳ್ಬೇಕು ಅಂತ ಇಚ್ಛೆ ಪಡ್ತಾರೆ ಮತ್ತು ಯಾವ ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿದ್ದಾರೆ 1, 2 ವಿಷಯಗಳಲ್ಲಿ ಅವರಿಗೆ ನಾವು ರೆಮಿಡಿಯಲ್ ಕ್ಲಾಸಸ್ಸನ್ನು ಕೂಡ ಮುಂದಿನ 1 ತಿಂಗಳು ಮಾಡ್ತಾ ಇದ್ದೀವಿ. ಶಾಲೆಗಳಲ್ಲಿ ಈ ಒಂದು ರೆಮಿಡಿಯಲ್ ಕ್ಲಾಸಸ್ಸನ್ನು ಅವರು ಇಚ್ಛೆ ಪಟ್ಟಲ್ಲಿ ಪ್ರೆಸೆಂಟ್ ಆಗಿರೋ ಮುಖಾಂತರ ರೆಮಿಡಿಯಲ್ ಕ್ಲಾಸಸ್ಸನ್ನು ಪಡ್ಕೊಳ್ಬೋದಾಗಿದೆ. ಈ ಒಂದು ಕ್ರಮದ ಮುಖಾಂತರ ನಾವು ಮುಂದಿನ 2 ಎಕ್ಸಾಮಿನೇಷನ್ನಲ್ಲಿ ಇನ್ನೂ ಉತ್ತಮ ಫಲಿತಾಂಶವನ್ನು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಲಿಂಗವಾರು ಒಟ್ಟಾರೆ ಫಲಿತಾಂಶ ಗಂಡು ಮಕ್ಕಳು ಹಾಜರಾದವರು 4,36,138, ಉತ್ತೀರ್ಣರಾದವರು 2,87,416, ಶೇಕಡವಾರು ಫಲಿತಾಂಶ 65.90. ಹೆಣ್ಣು ಮಕ್ಕಳು ವಿದ್ಯಾರ್ಥಿಗಳು ಹಾಜರಾದವರು 4,23,829, ಉತ್ತೀರ್ಣರಾದವರು 3,43,778, ಶೇಕಡವಾರು ಫಲಿತಾಂಶ 81.11. ನಗರ ಮತ್ತು ಗ್ರಾಮೀಣ ಒಟ್ಟಾರೆ ಫಲಿತಾಂಶವನ್ನು ಈಗ ಹೇಳ್ತಾ ಇದ್ದೀವಿ. ನಗರ ಪ್ರದೇಶದ ವಿದ್ಯಾರ್ಥಿಗಳು ಹಾಜರಾದವರು ಒಟ್ಟು 4,93,900, ಉತ್ತೀರ್ಣರಾದವರು 3,59,703, ಶೇಕಡವಾರು ಫಲಿತಾಂಶ 72.83. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಒಟ್ಟು ಹಾಜರಾದವರು 3,66,067, ಉತ್ತೀರ್ಣರಾದವರು 2,71,501, ಶೇಕಡವಾರು ಫಲಿತಾಂಶ 74.17. ಇನ್ನು ಅಭ್ಯರ್ಥಿ ಬಗೆವಾರು ಫಲಿತಾಂಶ ರೆಗ್ಯುಲರ್ ಫ್ರೆಶ್ ಸ್ಟೂಡೆಂಟ್ಸ್ ಅಂದರೆ ಶಾಲೆಗೆ ಹೋಗುವಂಥ ವಿದ್ಯಾರ್ಥಿಗಳು ಅವರ ಫಲಿತಾಂಶ 76.91% ಇದೆ. ಪ್ರೈವೇಟ್ ಫ್ರೆಶ್ ಸ್ಟೂಡೆಂಟ್ಸ್ ಖಾಸಗಿ ಅಭ್ಯರ್ಥಿಗಳು ಅವರ ಫಲಿತಾಂಶ 10.95%. ರೆಗ್ಯುಲರ್ ರಿಪೀಟರ್ಸ್ ಪುನರಾವರ್ತಿತ ಶಾಲಾ ಅಭ್ಯರ್ಥಿಗಳು ಅವರ ಫಲಿತಾಂಶ 33.26%. ಪ್ರೈವೇಟ್ ರಿಪೀಟರ್ಸ್ ಪುನರಾವರ್ತಿತ ಖಾಸಗಿ ಅಭ್ಯರ್ಥಿಗಳು ಅವರ ಫಲಿತಾಂಶ 11.35%. ರಿಪೀಟರ್ಸ್ ಆಫ್ 2010 ಆ್ಯಂಡ್ ಬಿಫೋರ್ 2010 ಹಾಗೂ ಹಿಂದಿನ ಅಭ್ಯರ್ಥಿಗಳು
ಅವರ ಫಲಿತಾಂಶ 20.21%. ಪ್ರೈವೇಟ್ ರಿಪೀಟರ್ಸ್ ಆಫ್ 2010 ಆ್ಯಂಡ್ ಬಿಫೋರ್ 2010 ಹಾಗೂ ಹಿಂದಿನ ಖಾಸಗಿ ಅಭ್ಯರ್ಥಿಗಳು ಅವರ ಫಲಿತಾಂಶ 20% ಆಗಿದೆ. ಒಟ್ಟಾರೆ 73.40. ಶಾಲಾವಾರು ಫಲಿತಾಂಶ ಸ್ಕೂಲ್ ಟೈಪ್ ವೈಸ್ ರಿಸಲ್ಟ್. ಸರ್ಕಾರಿ ಶಾಲೆಗಳು ಒಟ್ಟಾರೆ ಶಾಲೆಗಳು 5,906, ಅದರಲ್ಲಿ 72.46% ಫಲಿತಾಂಶ ಪಡೆದಿದೆ. ಅನುದಾನಿತ ಏಡೆಡ್ ಶಾಲೆಗಳು 3,606, ಅದರಲ್ಲಿ 72.22%. ಅನುದಾನ ರಹಿತ ಅನ್ಏಡೆಡ್ ಶಾಲೆಗಳು 6,144, ಅದರಲ್ಲಿ 86.46% ಫಲಿತಾಂಶ. ಸಾಮಾಜಿಕ ಗುಂಪುವಾರು ವಿದ್ಯಾರ್ಥಿಗಳ ಫಲಿತಾಂಶ ಸೋಷಲ್ ಕ್ಯಾಟಗರಿ ವೈಸ್ ರಿಸಲ್ಟ್. ಪರಿಶಿಷ್ಟ ಜಾತಿಗೆ ಸೇರಿದಂಥ ವಿದ್ಯಾರ್ಥಿಗಳ ಒಟ್ಟಾರೆ ಫಲಿತಾಂಶ 70.97%. ಪರಿಶಿಷ್ಟ ವರ್ಗಕ್ಕೆ ಸೇರಿದ ವಿದ್ಯಾರ್ಥಿಗಳ ಒಟ್ಟಾರೆ ಫಲಿತಾಂಶ 69.22%. ಪ್ರವರ್ಗ 1 ಕ್ಯಾಟಗರಿ 1ಕ್ಕೆ ಸೇರಿದ ವಿದ್ಯಾರ್ಥಿಗಳ ಒಟ್ಟಾರೆ ಫಲಿತಾಂಶ 73.07%. 2Aಗೆ ಸೇರಿದ ವಿದ್ಯಾರ್ಥಿಗಳ ಒಟ್ಟಾರೆ ಫಲಿತಾಂಶ 80.79%. 2Bಗೆ ಸೇರಿದ ವಿದ್ಯಾರ್ಥಿಗಳ ಒಟ್ಟಾರೆ ಫಲಿತಾಂಶ 71.83. 3Aಗೆ ಕ್ಯಾಟಗರಿಗೆ ಸೇರಿದ ವಿದ್ಯಾರ್ಥಿಗಳ ಒಟ್ಟಾರೆ ಫಲಿತಾಂಶ 86.74. 3B ಕ್ಯಾಟಗರಿಗೆ ಸೇರಿದ ವಿದ್ಯಾರ್ಥಿಗಳ ಒಟ್ಟಾರೆ ಫಲಿತಾಂಶ 82.59. ಇತರೆ ಅದರ್ಸ್ ಕ್ಯಾಟಗರಿಗೆ ಸೇರಿದಂಥ ವಿದ್ಯಾರ್ಥಿಗಳ ಒಟ್ಟಾರೆ ಫಲಿತಾಂಶ 88.34%. ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳ ವಿವರ. ಒಂದು ವಿದ್ಯಾರ್ಥಿ ಮಾತ್ರ 625 ಅಂಕಗಳಿಗೆ 625 ಅಂಕಗಳನ್ನ ಪಡ್ಕೊಂಡಿದ್ದಾರೆ. ಈ ವಿದ್ಯಾರ್ಥಿ ಅಂಕಿತಾ ಬಸಪ್ಪ ಕೊಣ್ಣೂರು, ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್ ಬಾಗಲಕೋಟೆ, ಮೆಳ್ಳಿಗೇರಿ, ಮುಧೋಳ, ಇದಕ್ಕೆ ಸೇರಿದಂಥ ವಿದ್ಯಾರ್ಥಿ 625ಕ್ಕೆ 625 ಅಂಕಗಳನ್ನ ಪಡ್ಕೊಂಡಿದ್ದಾರೆ. 624 ಅಂಕಗಳನ್ನ 7 ವಿದ್ಯಾರ್ಥಿಗಳು, 623 14 ವಿದ್ಯಾರ್ಥಿಗಳು ಪಡೆದಿದ್ದಾರೆ. 622 ಅಂಕಗಳನ್ನ 21 ವಿದ್ಯಾರ್ಥಿಗಳು, 621 ಅಂಕಗಳನ್ನ 44, 620 ಅಂಕಗಳನ್ನು 64 ವಿದ್ಯಾರ್ಥಿಗಳು ಪಡೆದಿದ್ದಾರೆ. ಅವರ ಮಾಹಿತಿಯನ್ನು ನಾವು ನಿಮಗೆ ಈಗಾಗಲೇ ಶೇರ್ ಮಾಡಿದ್ದೀವಿ. ಇನ್ನು ಶಾಲಾ ವಿಧವಾರು ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕೂಡ ನಾವು ನಿಮಗೆ ಕೊಟ್ಟಿದ್ದೀವಿ. ಅದೇ ಮಾಹಿತಿಯನ್ನು ನಾವು ಶಾಲಾವಾರು ನಿಮಗೆ ಕೊಟ್ಟಿದ್ದೀವಿ. ವಿಷಯವಾರು ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳ ವಿವರಗಳನ್ನ ಕೂಡ ನಾವು ನಿಮಗೆ ಈಗ ಕೊಟ್ಟಿದ್ದೀವಿ. ಪ್ರಥಮ ಭಾಷೆಯಲ್ಲಿ 7,664 ವಿದ್ಯಾರ್ಥಿಗಳು ಗರಿಷ್ಠ ಅಂಕಗಳನ್ನ ಪಡ್ಕೊಂಡಿದ್ದಾರೆ. ದ್ವಿತೀಯ ಭಾಷೆಯಲ್ಲಿ 5,593 ವಿದ್ಯಾರ್ಥಿಗಳು ಗರಿಷ್ಠ ಅಂಕಗಳನ್ನ ಪಡ್ಕೊಂಡಿದ್ದಾರೆ. ತೃತೀಯ ಭಾಷೆಯಲ್ಲಿ 10,890 ವಿದ್ಯಾರ್ಥಿಗಳು ಗರಿಷ್ಠ ಅಂಕಗಳನ್ನ ಪಡ್ಕೊಂಡಿದ್ದಾರೆ. ಗಣಿತದಲ್ಲಿ 784 ವಿದ್ಯಾರ್ಥಿಗಳು ಗರಿಷ್ಠ ಅಂಕಗಳನ್ನ ಪಡ್ಕೊಂಡಿದ್ದಾರೆ. ವಿಜ್ಞಾನ ವಿಷಯದಲ್ಲಿ 277 ವಿದ್ಯಾರ್ಥಿಗಳು ಗರಿಷ್ಠ ಅಂಕಗಳನ್ನ ಪಡ್ಕೊಂಡಿದ್ದಾರೆ. ಸಮಾಜ ವಿಜ್ಞಾನ ವಿಷಯದಲ್ಲಿ 2,060 ವಿದ್ಯಾರ್ಥಿಗಳು ಗರಿಷ್ಠ ಅಂಕಗಳನ್ನ ಪಡ್ಕೊಂಡಿದ್ದಾರೆ. ಮಾಧ್ಯಮವಾರು ಫಲಿತಾಂಶವನ್ನು ನಾವು ನೋಡಿದರೆ ಕನ್ನಡ ಮಾಧ್ಯಮದಲ್ಲಿ ಬರೆದಂಥ ವಿದ್ಯಾರ್ಥಿಗಳು 85.59 ಅದು ಲಾಸ್ಟ್ ಇಯರ್ದು ಈ ವರ್ಷ 69.34% ಶೇಕಡವಾರು ಫಲಿತಾಂಶ ಇದೆ. ಆಂಗ್ಲ ಭಾಷೆಯ ಮಾಧ್ಯಮದಲ್ಲಿ ಬರೆದಂಥ ವಿದ್ಯಾರ್ಥಿಗಳು 88.29 ಶೇಕಡವಾರು ಫಲಿತಾಂಶವನ್ನು ಪಡ್ಕೊಂಡಿದ್ದಾರೆ. ಉರ್ದು ಮಾಧ್ಯಮದಲ್ಲಿ ಬರೆದಂಥ ವಿದ್ಯಾರ್ಥಿಗಳು 63.49 ಶೇಕಡವಾರು ಫಲಿತಾಂಶವನ್ನು ಪಡ್ಕೊಂಡಿದ್ದಾರೆ.
ಮರಾಠಿ ಮಾಧ್ಯಮದಲ್ಲಿ 69.32%, ತೆಲುಗು ಮಾಧ್ಯಮದಲ್ಲಿ 75.59, ತಮಿಳು ಮಾಧ್ಯಮದಲ್ಲಿ 73.68, ಹಿಂದಿ ಮಾಧ್ಯಮದಲ್ಲಿ ಬರೆದಂಥ ವಿದ್ಯಾರ್ಥಿಗಳಲ್ಲಿ ಶೇಕಡವಾರು ಫಲಿತಾಂಶ 68.87% ಆಗಿದೆ. ಶ್ರೇಣಿವಾರು ಫಲಿತಾಂಶ A+ ಅಂದರೆ 90ಇಂದ 100% ಇರುವಂಥ ಸ್ಟೂಡೆಂಟ್ಸು ವಿದ್ಯಾರ್ಥಿಗಳು 39,034 ವಿದ್ಯಾರ್ಥಿಗಳಿದ್ದಾರೆ. ಶೇಕಡವಾರು 5.58. A ಅಂದರೆ 80ಇಂದ 89% ವಿದ್ಯಾರ್ಥಿಗಳ ಸಂಖ್ಯೆ 86,619. ಶೇಕಡವಾರು ಫಲಿತಾಂಶ 12.39. B+ ಅಂದರೆ 70ಇಂದ 79% ಗಳಿಸಿರುವಂಥದ್ದು. ಒಟ್ಟು ವಿದ್ಯಾರ್ಥಿಗಳು 1,12,472. ಶೇಕಡವಾರು ಫಲಿತಾಂಶ 16.09. B 60ಇಂದ 69% ಫಲಿತಾಂಶ ಪಡ್ಕೊಂಡಿರುವಂಥ ವಿದ್ಯಾರ್ಥಿಗಳು 1,39,178. 19.90 ಶೇಕಡವಾರು ಫಲಿತಾಂಶ. C+ ಅಂದರೆ 50ಇಂದ 59% ಫಲಿತಾಂಶ ಪಡ್ಕೊಂಡಿರುವಂಥ ವಿದ್ಯಾರ್ಥಿಗಳು ಸಂಖ್ಯೆ 1,56,487. 22.38 ಶೇಕಡವಾರು ಫಲಿತಾಂಶ. C ಶ್ರೇಣಿ 35ಇಂದ 49% ಗಳಿಸಿರುವಂಥ ವಿದ್ಯಾರ್ಥಿಗಳು ಒಟ್ಟು ಸಂಖ್ಯೆ 1,65,443. ಶೇಕಡವಾರು ಫಲಿತಾಂಶ 23.66%. ಶೇಕಡ 100 ಮತ್ತು 0 ಫಲಿತಾಂಶ ಪಡೆದ ಶಾಲೆಗಳು. ಶೇಕಡ 100 ಫಲಿತಾಂಶವನ್ನು ಮೊದಲು ನಾನು ಹೇಳ್ತೀನಿ. ಶೇಕಡ 100 ಫಲಿತಾಂಶ ಪಡೆದ ಸರ್ಕಾರಿ ಶಾಲೆಗಳು 785, ಅನುದಾನಿತ ಶಾಲೆಗಳು 206, ಅನುದಾನ ರಹಿತ ಶಾಲೆಗಳು 1,297. ಒಟ್ಟಾರೆ 2,288 ಶಾಲೆಗಳಲ್ಲಿ ಶೇಕಡ 100 ಫಲಿತಾಂಶ ಬಂದಿದೆ. 0 ಫಲಿತಾಂಶ ಪಡೆದಂಥ ಶಾಲೆಗಳ ವಿವರ: ಸರ್ಕಾರಿ ಶಾಲೆಗಳು 3, ಅನುದಾನಿತ ಶಾಲೆಗಳು 13, ಅನುದಾನ ರಹಿತ ಶಾಲೆಗಳು 62. ಒಟ್ಟಾರೆ 78 ಶಾಲೆಗಳಲ್ಲಿ 0 ಫಲಿತಾಂಶ ಬಂದಿದೆ. ವಿಭಿನ್ನ ಸಾಮರ್ಥ್ಯವುಳ್ಳ ವಿದ್ಯಾರ್ಥಿಗಳ ಫಲಿತಾಂಶ: ಮೆಂಟಲಿ ಚಾಲೆಂಜ್ಡ್ ವಿದ್ಯಾರ್ಥಿಗಳು 43.12%, ವಿಜುವಲಿ ಇಂಪೇರ್ಡ್ 75.04, ಹಿಯರಿಂಗ್ ಇಂಪೇರ್ಡ್ 62.51, ಡಿಸ್ಲೆಕ್ಸಿಯಾ 50%, ಮಸ್ಕ್ಯುಲರ್ ಡಿಸ್ಟ್ರೋಫಿ 59.46, ಸೆರೆಬ್ರಲ್ ಪ್ಯಾಲ್ಸಿ 73.21, ಮಲ್ಟಿಪಲ್ ಡಿಸಾರ್ಡರ್ 37.93, ಅದರ್ ಏಲ್ಮೆಂಟ್ 55%, ಫಿಸಿಕಲಿ ಚಾಲೆಂಜ್ಡ್ 66.06, ಮಲ್ಟಿಪಲ್ ಡಿಸಬಿಲಿಟಿ 54.55%, ಸ್ಪೆಷಲ್ ಲರ್ನಿಂಗ್ ಡಿಸಬಿಲಿಟಿ 75.03%. ಒಟ್ಟಾರೆ 63.52% ಫಲಿತಾಂಶ ಬಂದಿದೆ. ಇನ್ನು ಈಗ ರಿಸಲ್ಟ್ ಆದ ನಂತರ ಪ್ರಕ್ರಿಯೆಗಳ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀನಿ. ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿಯನ್ನು ಪಡೆಯಲು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು 9ನೇ ತಾರೀಕು ಅಂದರೆ ಇವತ್ತಿನಿಂದ 16ನೇ ತಾರೀಕು ಮೇವರೆಗೂ ನಾವು ಸಮಯಾವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದೀವಿ. ಇನ್ನು ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ಆನ್ಲೈನ್ ಬ್ಯಾಂಕಿಂಗ್ ಸೌಲಭ್ಯ ಇಲ್ಲದೆ ಇರೋರು ಚಲನ್ ಡೌನ್ಲೋಡ್ ಮಾಡಿಕೊಂಡು ಶುಲ್ಕವನ್ನು B1 K1 ಬ್ಯಾಂಕಿಗೆ ಪಾವತಿಸಲು ಒಂದು ದಿನ ಹೆಚ್ಚು ಅಂದರೆ 17ನೇ ತಾರೀಕುವರೆಗೂ ನಾವು ಸಮಯಾವಕಾಶವನ್ನು ಕೊಟ್ಟಿದ್ದೀವಿ. ಉತ್ತರ ಪತ್ರಿಕೆಗಳ ಮರು ಎಣಿಕೆ ಮತ್ತು ಮರು ಮೌಲ್ಯಮಾಪನಕ್ಕೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು 13ನೇ ತಾರೀಕಿನಿಂದ 22ನೇ ತಾರೀಕು ಮೇವರೆಗೂ ಸಮಯಾವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಅದೇ ರೀತಿ B1 K1 ಬ್ಯಾಂಕಿಂಗ್ ಚಲನ್ ಪಾವತಿಸೋದಕ್ಕೆ ಇನ್ನೂ ಒಂದು ದಿನ ಹೆಚ್ಚುವರಿಯಾಗಿ 23ನೇ ತಾರೀಕುವರೆಗೂ ಸಮಯಾವಕಾಶ ಕಲ್ಪಿಸಿದೆ. SSLC ಪರೀಕ್ಷೆ 2ನ್ನು
ದಿನಾಂಕ 7/6/2024ರಿಂದ 14/6/2024ರವರೆಗೆ ನಡೆಸಲಾಗುವುದು. ಡಿಸ್ಟ್ರಿಕ್ಟ್ ವೈಸ್ ರ್ಯಾಂಕಿಂಗನ್ನು ಹೇಳೋದಾದರೆ ಉಡುಪಿ ಮೊದಲನೇ ಸ್ಥಾನದಲ್ಲಿದೆ, ಉಡುಪಿ ಜಿಲ್ಲೆ. ದಕ್ಷಿಣ ಕನ್ನಡ 2ನೇ ಸ್ಥಾನದಲ್ಲಿದೆ. ಶಿವಮೊಗ್ಗ ಜಿಲ್ಲೆ 3ನೇ ಸ್ಥಾನದಲ್ಲಿ. ಕೊಡಗು ಜಿಲ್ಲೆ 4ನೇ ಸ್ಥಾನದಲ್ಲಿ. ಉತ್ತರ ಕನ್ನಡ ಜಿಲ್ಲೆ 5ನೇ ಸ್ಥಾನದಲ್ಲಿ. ಹಾಸನ ಜಿಲ್ಲೆ 6ನೇ ಸ್ಥಾನದಲ್ಲಿ. ಮೈಸೂರು ಜಿಲ್ಲೆ 7ನೇ ಸ್ಥಾನದಲ್ಲಿ. ಸಿರ್ಸಿ ಶೈಕ್ಷಣಿಕ ಜಿಲ್ಲೆ 8ನೇ ಸ್ಥಾನದಲ್ಲಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 9ನೇ ಸ್ಥಾನದಲ್ಲಿ. ಚಿಕ್ಕಮಗಳೂರು ಜಿಲ್ಲೆ 10ನೇ ಸ್ಥಾನದಲ್ಲಿದೆ. ಇನ್ನು ಉಳಿದ ಎಲ್ಲ ಜಿಲ್ಲೆಗಳ ಡಿಸ್ಟ್ರಿಕ್ಟ್ ರ್ಯಾಂಕಿಂಗನ್ನು ಕೂಡ ನಾವು ನಿಮಗೆ ಕೊಟ್ಟಿದ್ದೀವಿ. ಮತ್ತು ಟಾಪರ್ಸ್ ಲಿಸ್ಟನ್ನು ಕೂಡ ಈಗ ನಾವು ನಿಮಗೆ ಅಟ್ಯಾಚ್ ಮಾಡಿ ಕೊಟ್ಟಿದ್ದೀವಿ. ಸೊ ಇಷ್ಟು ಮಾಹಿತಿಯನ್ನು ನಾವು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಹೇಳಬೇಕಿತ್ತು. ನಿಮಗೆ ಏನಾದರೂ ಪ್ರಶ್ನೆಗಳಿದ್ದರೆ ನೀವು ಈಗ ಕೇಳ್ಬೋದು. ನಾಟ್ ಕಂಪ್ಲೀಟ್. ಸೊ ಇದು ಗ್ರೇಸ್ ಮಾರ್ಕ್ಸಿಂದು ಈಗ ಹಿಂದೆ ಏನು ಪದ್ಧತಿ ಇತ್ತು ಅಂದರೆ ಗ್ರೇಸ್ ಮಾರ್ಕ್ಸನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕೆ ಸ್ಟೂಡೆಂಟು 35% ಮಾರ್ಕ್ಸನ್ನು ಪಡೆದಿರಬೇಕಿತ್ತು. ಒಟ್ಟು 6 ಸಬ್ಜೆಕ್ಟಲ್ಲಿ 35% ಅಗ್ರಿಗೇಟ್ ಮಾರ್ಕ್ಸ್ ಇದ್ದರೆ 2 ಅಥವಾ 3 ಸಬ್ಜೆಕ್ಟ್ನಲ್ಲಿ ಅವರಿಗೆ 30%ಗಿಂತ ಮಾರ್ಕ್ಸ್ ಕಡಿಮೆ ಇದ್ದು ಫೇಲ್ ಆಗಿದ್ದರೆ ಅವರಿಗೆ 3 ಸಬ್ಜೆಕ್ಟ್ನಲ್ಲಿ 10% ಗ್ರೇಸ್ ಕೊಡೋದ್ರ ಮುಖಾಂತರ ಅವರಿಗೆ ಗ್ರೇಸ್ ಮಾರ್ಕ್ಸನ್ನು ಕೊಡೋದ್ರ ಮುಖಾಂತರ ಅವರಿಗೆ ಪಾಸ್ ಮಾಡಿಸ್ತಾ ಇದ್ದಿದ್ದು. ಈಗ 35% ಇರೋದನ್ನು 25%ಗೆ ರಿಡ್ಯೂಸ್ ಮಾಡಿದ್ದೀವಿ. ಅಂದರೆ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಟು ಅಟ್ರ್ಯಾಕ್ಟ್ ದ ಗ್ರೇಸ್. ಸೊ ಅದು 25% ಮಾಡಿರೋದ್ರ ಜೊತೆಗೆ ಅವರಿಗೆ ಗ್ರೇಸನ್ನು 10%ಇಂದ 20% ಎಲ್ಲ ಸಬ್ಜೆಕ್ಟಿಗೆ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಇನ್ಕ್ರೀಸ್ ಮಾಡಲಾಗಿದೆ. 10ಇಂದ 20%. ಜಾಸ್ತಿ ಆಗಿರುತ್ತೆ ಈಗ. ಇಲ್ಲ ಆನಿಗೆ ಇಲ್ಲ ಈಗ ನಮ್ಮ ದಯವಿಟ್ಟು ಕೇಳಿ, ಪ್ರೆಸ್ ನೋಟಲ್ಲಿ ಸ್ಪಷ್ಟವಾಗಿ ಹೇಳಿದ್ದೀವಿ. ಈಗ ಈ ಹಿಂದೆ ಏನು ಪದ್ಧತಿ ಇತ್ತು ಅದರಂತೆ ನಾವು ಮಾಡ್ತಿದ್ರೆ 30% ರಿಸಲ್ಟ್ ಕಡಿಮೆ ಆಗ್ತಾ ಇತ್ತು. ಅಂದರೆ ಈಗ ಲಾಸ್ಟ್ ಇಯರ್ 84% ಇದ್ದದ್ದು 50